ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೇ ನೋಡ್ರಿ. ಇವತ್ತಿನ ಡೇ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಸೊ ಈಗ ನೋಡ್ರಿ, ಹಸ್ಬೆಂಡ್ಗೆ ಈಗ ಲಂಚ್ ರೆಡಿ ಮಾಡಕ್ಕಂತೀನಿ. ಇವತ್ತು ರೊಟ್ಟಿ ಮಾಡಿದ್ರಲ್ಲ, ರಜವಾಡಿ ಖಾಲಿ ಆಗಿರ್ತಲ್ಲ, ಸೊ ಹಾಗಾಗಿ ನಿನ್ನ ನೈಟ್ ಹಾಕ್ಸ್ಕೊಂಬಂದಿರ್ತಿ. ಬಟ್ ಈಗ ಅರವಿಂದ್ ಸ್ಕೂಲ್ ಇಲ್ಲ, ಹಾಲಿಡೇ ಐತಿ. ಸೊ ಹಂಗಾಗಿ ಸ್ವಲ್ಪ ಇತ್ತು ಲೇಟ್, ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿದ್ದೀನಿ. ರೊಟ್ಟಿ ಇದ್ದು ಕಟಕ್ ರೊಟ್ಟಿ. ಸೊ ಅಮ್ಮ ಈಗ ರೊಟ್ಟಿ ಒಗ್ಗರಣೆ ಮಾಡಿಕೊಡೋಣ ಅಂತ ಅವ್ರ ಲಂಚ್ಗೆ. ಈಗ ರೊಟ್ಟಿ ಒಗ್ಗರಣೆ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಈಗ ಜಸ್ಟ್ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಬೇಕಷ್ಟೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ನೋಡ್ರಿ. ಈಗ ಯಾರಿಗೆಲ್ಲ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಸಣ್ಣಗೆ ಮುರಿದು ಹಾಕ್ಕೋಬೇಕು. ಹೆಂಗೆ ಅವಲಕ್ಕಿ ಹೆಂಗೆ ಒಗ್ಗರಣೆ ಕೊಡ್ತೀವಿ ನೋಡ್ರಿ, ಸೇಮ್ ಅದ ಪ್ರೊಸೆಸ್. ಸಣ್ಣಗೆ ಮುರಿಬೇಕು. ದಪ್ಪಾಗಿದ್ರೆ ಅಷ್ಟು ಸರಿ ಅನ್ಸಲ್ಲ. ಮಕ್ಕಳು ಈಗ ಇದ್ದಾರೆ ನೋಡ್ರಿ, ಅವ್ರಿಗೂ ಟ್ಯೂಷನ್ ಇರುತ್ತಲ್ಲ, 9 ಗಂಟೆ ಮಾತ್ರ ಅವರು ಮನೆಗೆ ಬಿಡಬೇಕು. ನೆಕ್ಸ್ಟ್ ಅದಕ್ಕೆ ಈಗ ಉಳ್ಳಾಗಡ್ಡಿ ಮತ್ತು ಟಮಾಟಿಯನ್ನು ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ. ಆ್ಯಂಡ್ ಇವತ್ತು ನಾಷ್ಟಕ್ಕೆ ಪಾಸ್ತಾನು ಮಾಡೋದೈತಿ. ರೊಟ್ಟಿ ಒಗ್ಗರಣೆಗೆ ಮತ್ತು ಪಾಸ್ತಾಕ್ಕೆ ಎರಡಕ್ಕೂ ಕೂಡ ಹೆಚ್ಕೊಂಡಿನಿ. ಹಸ್ಬೆಂಡು ಈಗ ರೆಡಿ ಆಗೋದು ಡ್ಯೂಟಿಗೆ. ನಾನು ಅದಕ್ಕೆ ಯಾವ್ದೇನಿದ ಎರಡಕ್ಕೂ ಒಗ್ಗರಣೆ ಹಾಕತ್ತೀನಿ. ಹಾಗಾಗಿ ಜೀರಿಗೆ ಸಾಸಿವೆ ಹಾಕಂತೀನಿ ಫ್ರೆಂಡ್ಸ್. ಪಾಸ್ತಾ ಅಷ್ಟ ಮಾಡಿದ್ರೆ ಜೀರಿಗೆ ಸಾಸಿವೆ ಹಾಕ್ತಿರ್ಲಿಲ್ಲ. ಮರ್ತ್ ಹಾಕ್ಬಿಟ್ಟೆ ನೋಡ್ರಿ, ಹಿಂಗೆ ಮಾತಾಡ್ಕೊಂತ ಹಾಕ್ಬಿಟ್ಟೆ. ಮರ್ತ್ ಜೀರಿಗೆ ಸಾಸಿವೆ ಹಾಕಿಲ್ಲ ಅಂದ್ರೆ ನಡೀತು ರೊಟ್ಟಿ ಒಗ್ಗರಣೆಗೆ. ಒಂದು ಪ್ಲೇಟ್ ಕೊಡಿದ್ರ ಮ್ಯಾಗಿಂದ ಅಲ್ಲಿ ಬಳ್ಳಿ ಹಾಕ್ತಾನ ಸಿಡಿತೈತಿ. ಆ್ಯಂಡ್ ಇವತ್ತು ನಮ್ಮ ವಿಮಾನ ಬರಕತ್ತಾವ ಫ್ರೆಂಡ್ಸ್. ತೆಂಗಿನ ನಾದಿ ಹೇಳಿದ್ನೆಲ್ಲ ಮನೆ ಬ್ಲಾಗು ನೋಡಿದ್ರೆ ಗೊತ್ತಿರ್ತೈತಿ. ಮನೆ ಬ್ಲಾಗ್ನಾಗ ಹೇಳೀನಿ. ಎಷ್ಟೊತ್ತಿಗೆ ಬರ್ತಾಳ ಗೊತ್ತಿಲ್ಲ. ಈಗ ಬಸ್ಸಿಗೆ ಬರಕತ್ತಾಳ ಅಂತ. ಟ್ರೈನಿಗೆ ಬಂದರೆ ಎಷ್ಟೊತ್ತು ಅಲ್ಲಿ ಬಂದಿರ್ತಿದ್ಲು, ಮನೆಯಾಗಿರ್ತಿದ್ಲು. ನೆನ್ನೆ ನೈಟ್ ಅನ್ವಿತಾ ಕಸ ಗುಡಿಸಿ ಎಲ್ಲ ಮನೆ ಹತ್ತಿಟ್ಟು ನೆಲ ಒರೆಸಿ ಮಕ್ಕೊಂಡ. ಆದ್ರೂ ಮುಂಜಾನೆ ಎದ್ದು ಜಗಳ ಮಾಡಕತ್ತಾಳ ಅರ್ವಿನ ಜೋಡಿ ಕೆಲಸ ಮಾಡಕ. ಖಾಸಗಿ ನೀ ಮಾಡ್ಸಿ ಅಂತೇಳಿ ಚಲೋ ಆತ್ ನೋಡ್ರಿ ಇವತ್ತು ಜಗಳ. ಇವ್ರ ಜೊತೆ ಒದ್ರಾಡ ಒಂದು 40 ಹಣ್ಣು ಬರ್ತೈತಿ ನೋಡ್ರಿ ದಿನ. ಇದ್ರಂದ್ರೆ ಹಿಂಗ ನೋಡ್ರಿ. ಇದ್ರದ್ದು ಇದಲ್ಲ, ಇದ್ರದ್ದು ಅದು ಮುಚ್ಚ ಬಾದಾಗೈತಿ. ಇದನ್ನ ತಗೊಂಡು ಇದು ರೊಟ್ಟಿ ಮುಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಾಕಿ ಸೋಸ್ಕೊಡ್ತೀವಿ ನೋಡ್ರಿ. ಹಸಿ ನೋಡ್ರಿ, ಒಗ್ಗರಣೆ ರೆಡಿ ಆಯ್ತು. ರೊಟ್ಟಿನೂ ಚೆನ್ನಾಗಿ ನೆನೆದಾವ. ಈಗ ಒಗ್ಗರಣೆ ಕೊಟ್ಟಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಏನು ಹೇಳಿ ನೋಡೋಣ ಅರವಿಂದ್. ಹಿಡ್ಕೊರ ನಂದು ಬುಟ್ಟಿ ಗಟ್ಟಿಗೆ ಹಿಡ್ಕೊ. ರೊಟ್ಟಿ ಒಗ್ಗರಣೆ. ಎಸ್ ನೋಡ್ರಿ ಫ್ರೆಂಡ್ಸ್, ರೊಟ್ಟಿ ಒಗ್ಗರಣೆ ರೆಡಿ ಆಯಿತು. ಸೊ ಲಂಚ್ ಬಾಕ್ಸಿಗೆ ಹಾಕೀನಿ. ಹಸ್ಬೆಂಡ್ ರೆಡಿಯಾಗಿ ನಿಂತಾರಲ್ಲ. ಪಪ್ಪ ಎಲ್ಲ ಹೋಗ್ಯಾರ. ಎಲ್ಲೈತಿ?
ಗಿರಿ ಮಾಡ್ಲಿ ತಗೊಂಡು ಈಗ ನೋಡ್ರಿ ಸಾಂಬಾರು ಮಾಡೋಕ್ಕೆ ಬೇಳೆ ಕುದಿಯೋಕೆ ಇಡಾಕಂತೀನಿ. ಚೆನ್ನಾಗಿ ಬೇಳೆ ಮತ್ತು ಉಳ್ಳಾಗಡ್ಡಿ ಟೊಮೆಟೊನ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಇಟ್ಟೇನಷ್ಟ. ಬೇಳೆ ಕುದಿತಂದ್ರೆ ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕ್ಬಿಡ್ತೀನಿ. ಸಾಂಬಾರು ಇದೇನು ಮಧ್ಯಾಹ್ನಕ್ಕಿದೆ, ಈಗಲ್ಲ. ಈಗ ಕುದಿಸಿಟ್ಕೊಂಡ್ಬಿಡ್ತೀನಿ. ಊಟ ಮಾಡೋ ಟೈಮಿಗೆ ಒಗ್ಗರಣೆ ಕೊಟ್ಕೊಂಡ್ರಾತ. ಸೊ ಇದ್ರಾಗ ಮತ್ತು ನೆಕ್ಸ್ಟ್ ಈಗ ಪಾಸ್ತಾಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ. ನಾ ಇದಕ್ಕೆ ಪಾಸ್ತಾಕಿನ್ನೂ ಒಂದಷ್ಟು ಆ್ಯಡ್ ಮಾಡೋದು ಐಟಮ್ಸ್. ಪಾಸ್ತಾ ಮಸಾಲ ಹಾಕಬೇಕು ಮತ್ತು ಟೊಮೆಟೊ ಕೆಚಪ್ ಹಾಕಿ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಪಾಸ್ತಾ ಮಾಡೋಣಂತೆ. ನಾನು ಈಗ ಹೇರ್ ಆಯಿಲ್ ಮಾಡ್ಕೊಂಡೈತೆ ನೋಡ್ರಿ. ಹೇರ್ ಆಯಿಲ್ ಮಾಡ್ಕೋಬೇಕು. ಒಂಥರ ತಲೆನೋವು ಹಾಕಂತೈತಿ. ತಲೆನೋವು ಕಡಿಮೆ ಆಗಿತ್ತು 2 ದಿನ. ಮತ್ತು ಎಣ್ಣೆ ಮಧ್ಯಾಹ್ನದಾಗಿದ್ದ ಮತ್ತು ತಲೆನೋವು ಹಾಕಂತೈತಿ ನೋಡ್ರಿ. ಯೋಗ ಮಾಡ್ಕೊಂಬರ್ತೀನಿ. ಅನ್ವಿತ ನೋಡ್ರಿ ರಂಗೋಲಿ ಹಾಕಕ್ಕಂತ ಮಸ್ತ್ ಹಾಕತ್ತೆ ಅನ್ವಿತ. ಹುಲಿ ರಂಗೋಲಿ. ಯಾರ ರಂಗೋಲಿ ಹಾಕಿ ಹಾಕ್ ಮಳ ಹಾಕಿ ಟೈಮ್ ಆಗತ್ತೆ ಟ್ಯೂಷನಿಗೆ. ನೀ ಏನು ಮಾಡಕತ್ತಪ್ಪ ಕಿಚನ್ಯಾಗ? ಆತ ಅಳುದು ಪ್ರೋಗ್ರಾಮ್ ಮುಗೀತ ಅರ್ವಿನ? ಅರ್ವಿನ್ ಅಳೋದು ಮುಗೀತು ನೋಡ್ರಿ. ಇಟ್ಟೋತನ ಚಪಾತಿಗೋಸ್ಕರ ಅಂತೇಳಿ ಜಗಳ ಮಾಡಿ ಈಗ ಚಪಾತಿ ಮುರಿದು ಹಾಕೊಳಕಂತಾನ. 2 ಚಪಾತಿ ಅದಾವು. ಅನಿತಾಗೊಂದು ಇವಾಗೊಂದು ಅಂತೇಳಿ ಅದ್ರ ಸಂಬಂಧ ಇಡೋದನ್ನ ಕುತ್ಕೊಂಡು ನೋಡ್ರಿ. ಏನಿಲ್ಲ ಅಂದ್ರೆ ಒಂದು 15-20 ನಿಮಿಷ. ಹಾಕೋ ಹಾಲು ಅದಾವ ಇಲ್ಲ? ಹಾಲಿಲ್ಲ. ನಿನ್ನ ಹಾಲು ತಂದಿಲ್ಲ ಅರ್ವಿನ್? ಹಾಲಲ್ಲಿ ಏನು ಮಾಡೋದು? ತಂದಿಲ್ಲ ಹಾಲು ಪಾಪ ನೀನೆ. ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ಸಾಂಬಾರು ಮಾಡಿದೆ. ಸೊ ನೋಡ್ತಾ ಇರ್ಬೋದು ಕುದೀತಂದ್ರೆ ರೆಡಿ ಆಗುತ್ತೆ ಈಗ. ಸೊ ಇನ್ನೊಂದು ಸೈಡಿಲ್ಲೇ ಪಾಸ್ತಾ ಕುದಿಸ್ಕೊಳಕಂತಂದು ಬೊಗಣೆ ನೀರು ಹಾಕಿಟ್ಟೇನಿ. ಸೊ ಅರ್ಧ ಕೆಜಿ ಅದ ನೋಡ್ರಿ ಪಾಸ್ತಾ. ಅತ್ತಿ ಬರಕತ್ತಾಳ? ಎಲ್ಲದ ಅಂತ? ಬಸ್ ಸ್ಟ್ಯಾಂಡ್ನಾಗ ಅದಾಳು. ಸೊ ಎಸ್ ನೋಡ್ರಿ ನಮ್ಮ ಭೀಮವನು ಬರಾಕಂತಾಳ. ಇಲ್ಲಿ ಬಸ್ ಸ್ಟಾಪ್ನಾಗ ಅದಾಳ ಅಂತ. ಸೊ ಮೊದಲೆಲ್ಲ ಪಾಸ್ತಾ ಮಸಾಲ ಪಾಸ್ತಾ ತೊಗೊತಿಲ್ಲ ಫ್ರೆಂಡ್ಸ್, ಅದ್ರಾಗನ ಕೊಡ್ತಾರೆ ಪ್ಯಾಕೆಟ್. ಮೊದಲು ಅರ್ಧ ಕೆಜಿಗೆ 2 ಪ್ಯಾಕೆಟ್ ಕೊಡ್ತಿದ್ರು ಮಸಾಲ. ಸೊ ಇವಾಗ 4 ಪ್ಯಾಕೆಟ್ ಇಟ್ಟಾರ. ಏನು ಮರ್ತಿಟ್ಟಾರ ಏನಿಟ್ಟಾರ ಗೊತ್ತಿಲ್ಲ. ತೀರಾ ಅತಿಯಾಗಿ ಮಸಾಲ ಹಾಕಬಾರ್ದು, ಹೆಲ್ತ್ಗೆ ಒಳ್ಳೇದಲ್ಲ. ಅವು ಖಾಲಿ ಆಗ್ಯಾವಲ್ಲ, ಮಾಡ್ಕೊಂಡು ತಿಂದೀವಲ್ಲ. ಸೊ ಹಂಗಾಗಿ 3 ಪ್ಯಾಕೆಟ್ ಹಾಕ್ತೀನಿ ನೋಡ್ರಿ. 3 2 ಪ್ಯಾಕೆಟ್ ಹಾಕ್ತೀನಿ ಮಸಾಲ. ಹಸಿಗೆ ನೋಡ್ರಿ ಪಾಸ್ತಾ ಕುದಿಸ್ಕೊಂಡೆ. ಸೊ ಇದಕ್ಕೀಗ ಪಾಸ್ತಾ ಮಸಾಲನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ ನೆಕ್ಸ್ಟ್. ಸೊ ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ್ಯಂಡ್ ಟೊಮೆಟೊ ಕೆಚಪ್ಪನ್ನು ಹಾಕಬೇಕು. ಬಂದು ಹತ್ತಿ ಬರ್ಲಿ ಸೈಲೆಂಟ್ ಆಗ ಬಂದಿಯಲ್ಲ. ಬಾ 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 ಒಳಗ ಬಾ. ಹೋಗಿಲ್ಲ ನೀ ಸ್ಕೂಲಿಗೆ? ಈಗ ಹೋಗ್ತಾರ. ಬಂದಿ ಫ್ರೆಂಡ್ಸ್? ತೆಳಗ ಬಿಟ್ಟಿಯಲ್ಲ? ತೆಳಗಾಗಿದ್ದಿಲ್ಲ ಸ್ವಲ್ಪ. 5 ಕೆಜಿ ಲಾಸ್ ಆಗಿ 5 ಕೆಜಿ ಲಾಸ್ ಆಗಿ ತೆಳಗೆ 5 ಕೆಜಿ ಕಮ್ಮಿ ಆಗ್ಯಾಳಂತೇನಾ? ಈಗ ನೋಡಿ ನಮ್ಮ ಭೀಮವ್ವ ಬಂದು ಫ್ರೆಶ್ ಆಗಂತಾಳ. ಈಗ ರೆಡಿ ಮಾಡಕಂತ ನೋಡ್ರಿ. ಬ್ಲಾಕ್ ಕಲರ್ ಇದನ್ನ ಹಾಕೊಂಡ್ ಬಂದಿರಲ್ಲ, ಜೀನ್ಸ್ ಅಂತ ಅದಕ್ಕೆ ಹೇಳಿಲ್ಲ. ಮನೆ ಕೊಡಿಸಿ ತಗೊಂಡಂತ ಮುಂದಿನ ವರ್ಷ
ಬೆಳಿತೀಯಲ್ಲ ನೀನು ಸಣ್ಣ ಅಕ್ಕೋ ಅದಕ್ಕ ಅವು ಬಾ ತಗೊಳೋದ್ ಬ್ಯಾಡ ಅಂತ ತಗೊಂಡಿಲ್ಲ. ನಿನ್ನೆ ಶಾಪಿಂಗ್ ಹೋಗಿದ್ವಿ, ನೀ ಹಾಕೊಂಡಿಯಲ್ಲ ಪ್ಯಾಂಟ್ ಅಂತ ಬೇಸ್ ಮಮ್ಮಿ ಅಂದಿದ್ಲು. ಚಲೋ ಐತಿ ಕ್ವಾಲಿಟಿ. ಎಷ್ಟು ನಾನು ಕೇಳಿಲ್ಲ ಮತ್ತೆ ಎಷ್ಟು ಅಂತ ಕೇಳಿ ಈಗ ತಗೊಂಡ್ ಚಲೋ ಅಲ್ಲ. ಹೌದು ಸ್ಯಾರಿ ತಗೊಂಡಿ ಮಿಶೋ ಲೇಟ್ ಆದ ಬಸ್. ಎಷ್ಟು ಗಂಟೆಗೆ ನೈಟ್? ಅಲ್ಲಿ 8:30ಗೆ. ನೈಟ್ 8:30 ಬಾಳ ಲೇಟ್ ಆಯ್ತು. ಹೋಗಿಲ್ಲ ಟ್ರೈನಿಂಗ್ ಬರ್ತಾವ ಅಂತ ಮಾಡಿದ್ದೆ ನಾನು. ಮತ್ತೆ ಟ್ರೈನ್ ಅನ್ನಕಲ್ಲ ಬುಕ್ ಮಾಡ್ತೀನಿ ಕೇಳಿದ್ದೆ. ನಿಮ್ಮ ಅಣ್ಣ 5:15 ಹಚ್ಚಿದ್ದಾಗ ಅದ ನಾವು ಫೋನ್. ನಾನು ಮುಂಜಾನೆ ಈಗ ಜಸ್ಟ್ ನೋಡ್ದೆ. ಅಲ್ಲ ಮಲ್ಕೊಂಡಿರ್ತೀರಿ ನೀವು? ಮಲ್ಕೊಂಡಿದ್ದೆ. ನೈಟ್ ಬಸ್ 10 ಮಟ ಬಿಟ್ಟಿಲ್ಲ ನನಗ. 5:15 ಹಚ್ಚನ. ಇಷ್ಟು ದೊಡ್ಡ ಯಾಕೆ ಚೆನ್ನಾಗಿ ಗುರು ಅಂತಂದ ನೋಡ್ತಿಂತಿ. ಹೆಚ್ಚಿಟ್ಟನ ಹೆಚ್ಚಿಟ್ಟಿಲ್ಲ ನನಗೆ ಎಷ್ಟಲ್ಲ. ಇವತ್ತು ಹೆಚ್ಚಿಲ್ಲ. ನಾ ಸ್ವಲ್ಪ ಒಯ್ತೀನಿ. ಅಂದ್ರೆ ನಮಗೆಲ್ಲ ಬಿಡಿಸ್ಕೊಡ್ಬೇಕು. ನೀವನ್ನ ನೈಟ್ ಬರ್ತಾನ ಬಿಡಿಸ್ಕೊಂಡು ಒಯ್. ಮಾರ್ಕೆಟಿಗೆ ಹೋಗಿ ಇವಾಗ ತಗೊಂತೆ ನಾಳೆ ಸ್ವಲ್ಪ ಹಾಕು. ನಾನು ಹಾಕಿಸ್ಕೊಂತೀನಿ. ಇಷ್ಟು ತಿಂತೀನಿ ಇಲ್ಲ ಸ್ವಲ್ಪ ತಿನ್ನ. ಆಮೇಲೆ ಹಾಕಿಸ್ಕೊಂತೀನಿ. ಸಾಸ್ ಐತಿ. ಸಾಸ್ ಹಾಕಿ ನಾವು ಆಲ್ರೆಡಿ ನಾನು ಮೊದಲ ಮ್ಯಾಗ ಹಾಕೊಂತೀನ. ಜಾಸ್ತಿ ಹುಳಿ ಹುಳಿ ಅನ್ಸುತ್ತ. ಮೊನ್ನೆ ಮ್ಯಾಗಿ ಮಾಡ್ಕೊಂಡಿದ್ದೆ. ಸಾಸ್ ತಂದಿದ್ದೆ. ಸಾಸ್ ತಂದು ಹಾಕಿ ಮಸ್ತಾಗಿತ್ತು. ಅದಕ್ಕೆ ಏನು ಹಾಕೇ ಇಲ್ಲ. ಜಸ್ಟ್ ಇದ್ರೊಳಗ ಕೆಟ್ಟೊಳಗ ಮ್ಯಾಗಿ ಹಾಕಿ ಬೇಯಿಸಿ ಆಮೇಲೆ ಸಾಸು ಮಸಾಲ ಹಾಕಿ ಕೈಯಾಡಿಸಿ ಮಸ್ತಾಗಿತ್ತು. ಇದ್ರ ಮ್ಯಾಗ ಹೋಯ್ತಾರೆ ಹಾಕೊಂತಿದ್ರೆ ಹಾಕೋ ಐತಿ ನೋಡಿ. ಹುಳಿ ಆಗಿಲ್ಲ ಇಲ್ಲ. ಸೈಡ್ ಹಾಕ್ಲಿ ಮ್ಯಾಲ ಹಾಕ್ಲಿ. ಅನ್ನ ಊಟ ಮಾಡೋಣ. ಊಟ ಮಾಡ್ಬೇಕಲ್ಲ. ನಿಮ್ಮನ್ನ ಮತ್ತೆ ರೊಟ್ಟಿ ಒಗ್ಗರಣೆ ಮಾಡಿಕೊಟ್ಟೆ. ರೊಟ್ಟಿ ಮಾಡಿಲ್ಲ ಇವತ್ತ. ರೊಟ್ಟಿ ಇದ್ವಲ್ಲ ಅವನ ಒಗ್ಗರಣೆ ಹಾಕಿ ಕೊಟ್ಟು ಕಳಿಸಿದೆ. ಹೆಂಗಾಗಿತ್ತ? ಚೆನ್ನಾಗಿತ್ತು. ಅದ್ರ ಇನ್ನು ಬಿಸಿ ಬಿಸಿ ತಿನ್ಬೇಕಲ್ಲ. ಹುಡುಗರು ಮತ್ತ ಅವ್ರನ್ನ ಕೈಸಿಂದ ನೀ ಬಂದಿದ್ದಲ್ಲ ಆಗ ಬಿಸಿ ಮಾಡಿದ್ದೆ. ಫಸ್ಟ್ ನೆನ್ನೆ ಕುದಿಸಿದನ. ಡೈರೆಕ್ಟ್ ಕುದಿಸಿ ಒಬ್ಬರೇ ಹಾಕ್ಬಿಡೋದು. ಚಲೋ ಆಗೈತೆ ನೋಡವ. ನಿಮ್ಮಂಗೆ ಮಾಡಕ್ ಬರ್ತೈತೆ ಇಲ್ಲ. ನಿಮ್ಮಂಗೆ ಆಗತ್ತನ ಇಲ್ಲ ನೋಡು. ಮಾಡ್ತೀಯಲ್ಲ ನೋಡಿಲ್ಲ. ಮಾಡಿಲ್ಲ ಒಮ್ಮೆ. ಇಲ್ಲಿ ಕುಂದರ್ಬೇಕಿಲ್ಲ ಟೇಬಲ್ ಇಲ್ಲಿತ್ತ. ನಿನ್ಗೆ ವೆರೈಟಿ ಫುಡ್ ಕಳಿಸಿರ್ತೀನಲ್ಲ ಮಾಡಾಕ. ವೆರೈಟಿ ಫುಡ್ ಕಳಿಸಿರ್ತೀನಲ್ಲ ಮಾಡಾಕ. ಇಷ್ಟ ಕಳ್ಸಿರ್ತಿ ಅವೆಲ್ಲ ಏನ್ ಮಾಡಕ್ಕಾಗುತ್ತೆ. ಮಾಡಿಕೊಡ. ಹುಡುಗರು 7 ಗಂಟೆಕನ ಅರವಿಂದ್ ಸ್ಕೂಲ್. ಎಷ್ಟು ಈಸಿ ಅಲ್ಲದು. ಚಲೋ ಇರುತ್ತವೆ ಯಾಕಂದ್ರೆ ನಿಮ್ಗೆ ಇಲ್ಲೆಲ್ಲ ಸಿಗುತ್ತಲ್ಲ. ಒಮ್ಮೊಮ್ಮೆ ಮಾಡಿರ್ತೀನಿ, ಒಮ್ಮೊಮ್ಮೆ ಮಾಡಕ್ ಆಗಿರಲ್ಲ. ಏನ್ ಮಾಡೋದು. ಅದು ಸ್ಕೂಲ್ ಸ್ವಲ್ಪ ಲೇಟ್ ಆಗಿತ್ತಂದ್ರೆ ಏನಾರ ಮಾಡ್ಬೋದು ಸ್ಪೆಷಲ್. 7 ಗಂಟೆ ಮೊದ್ಲೇ ಆಗುದ ಜಲ್ದಿ. ಬೇಜಾರು ಬೇಕು ಅಲ್ಲ. ಅವ್ರಿಗೆ ನೋಡಿದ್ರ ಕೂಡ್ಬೇಕು. ನಮ್ ನೋಡಿದ್ರೆ ಹಿಂಗ್ ವೆರೈಟಿ ಬೇಕು. ಯಾವ ಅಂತ ಮಾಡೋದು. ಅದಕ್ಕೆ ಬಡ ಬಡ ಮುಂಜಾನೆ ಬಡ ಬಡ ಈಸಿ ಆಗುವಂತದ ನಾಷ್ಟ ಮಾಡಿ ನಮ್ಮ ಮನೆ ರೊಟ್ಟಿ ಪಲ್ಯ ಮಾಡಿ ಕಳಿಸ್ಬಿಡ್ತೀನಿ.
ಆತ ನಿದ್ದೆ ಮಾಡ್ದೇನೆ ಇಲ್ಲ ಆಲಿಲ್ಲ ನಿದ್ದೆ ಅವಂದದು ಸೀರೆ ಅವಾಗನ ಕಾರ್ತಿಕಕ್ಕ ಎಲ್ಲಿ ಇಲ್ಲೇನ ಇಲ್ಲಿಂದ ಕೇಳಾಕತ್ತೇನೆ ಎಲ್ಲಿದಕ್ಕ ನಮ್ಮ ಕಡೆ ಬರೋದು ಹಾಫ್ ಆನ್ ಅವರ್ ಏನಾಗಲ್ಲ ಅದಕ್ಕೆ ಜಲ್ದಿ ನಾವು ಒಂದು 15 ನಿಮಿಷದಾಗ ಹೋಗ್ಬೋದು ದೂರ ಇಲ್ಲ ನೀನು ದೂರ ಇಲ್ಲ ನಡ್ಕೊಂಡ ಹೋಗ್ಬೋದು ಏನು ಹೇಳಾಕತ್ತಿದ್ದಿಲ್ಲ ಚಿನ್ನಿ ಹುಟ್ಟದಾಗ ಅವಾಗ ಹೆಂಗೆ ಹೇಳಿದ್ದ ಅವ ಹೇಳಿದ್ದ ಹೆಂಗಿತ್ತು ನಿಮ್ ಊರಿಗೆ ಬಂದಿರ್ತಾಳ ಒಂದ್ 4 ದಿನ ಹೆಚ್ಚಿಗೆ ಹೋದ್ರೆ ನೋಡಾಕ್ ಹೋಗ್ತೀನಿ ಅಂತ ಹೇಳ್ತಾನೆ ಫೋನ್ ಹಚ್ಚಿರ್ತಾನ ಚಿನ್ನಿ ಖರೇನೋ ಆಕಿ ಗನ ನೆನಪಾಗದ ನನಗೂ ವಿಡಿಯೋ ಅದು ಎಡಿಟ್ ಮಾಡ್ತಿರ್ತೀನಲ್ಲ ನೋಡಿ ನೋಡಿ ಯಪ್ಪ ನನ್ಗೆ ಯಾವಾಗ ಹೋಗಿವಿ ಈಗ ಆಕಿನ ವಿಡಿಯೋ ನೋಡ್ತಿರ್ತೀನಿ ಹಂಗ ಹೋಗಿ ನೋಡ್ಬೇಕು ಅಂತ ಅನಿಸ್ತೈತೆ ಆಕಿನ ವಿಡಿಯೋ ನೋಡೋಣ ನನಗ ಆಕಿ ಕ್ಯಾಕಿ ಹೊಡಿಯೋದು ಹೋಗಿ ಮತ್ತೆ ಹೋಗ್ಬೇಕು ನೆಕ್ಸ್ಟ್ ಮೇ ಎಂಡಿಗೆ 2-3 ದಿನ ರಜೆ ತಗೊಂಡು ಹೋಗ್ತೀವಿ ನನ್ ಮೊನ್ನೆ ನಮ್ಮ ತಂಗಿ ಫೋನ್ ಮಾಡಿದ್ಲಂತ ವಿಡಿಯೋ ಕಾಲ್ ಚಿನ್ನಿ ಗಣನ ಚಿನ್ನಿ ಅಲ್ಲ ವಾಯ್ಸ್ ಕೇಳಿ ಆಕಿನ ಮಕ್ಕ ನೋಡಿ ದುಃಖ ಶಾಕಂತ್ಲಂತ ನೀವ್ ವಿಡಿಯೋದಾಗ ನೋಡಿರ್ಬೇಕಲ್ಲ ನಮ್ ಸಂತಂಗಿನ ಎಷ್ಟ್ ಜೀವ ಅದ ಮಾಡ್ತಾಳಕಿ ಆಕಿನ ಕಂಡ್ರಂತ ನೋಡಿನ ಆಕಿನಂತೆ ಹೋಗಕ್ ಹಂಗ್ ಬಡ್ಕೊಂತಾಳ ಅಂದ್ರ ಆಕಿ ದಿನ ಜಾಸ್ತಿ ಅಲ್ಲೇ ಅದಾಳಲ್ಲ ಇನ್ನು ನನ್ಕಿಂತ ಶಾಂತನಕ್ಕಿಂತ ಜಾಸ್ತಿ ಆಕಿನ ನೋಡೋಣ ಅದಾಳ ಹೌದು ನಿಮ್ಮ ಅಣ್ಣನೂ ಬರೋಣ ಅಕ್ಕಿನ ಅವನ್ ತಕ್ಕನು ಹೊಕ್ಕಾಳ ಹೌದು ಹಂಗತ ಅಳಾಕತ್ಲ ಅಂತ ಕೇಳದ್ ನೋಡಿ ಇಕ್ಕಿನೂ ಅಳಾಕಂತಾಳ ಅಲ್ಲಿ ಊರಾಗ ಮತ್ತೊಮ್ಮೆ ಪರೀಕ್ಷೆ ಮಾಡೋಣಂತ ಮತ್ತೊಮ್ಮೆ ಫೋನ್ ಕಟ್ ಮಾಡಿ ಮತ್ತೊಮ್ಮೆ ಮಾಡಿದ್ರಂತ ಅವಾಗೂ ಹಂಗ ದುಃಖ ಹತ್ಲಂತ ಚಿನ್ನಿ ಅಷ್ಟು ಜೀವದ ನೋಡಕಿನ್ ಕಂಡ್ರ ಈಗ ಡೆಲಿವರಿ ಆಗಿ ಎಷ್ಟು 12 ದಿನ ಆಗ್ತಲ್ಲ ಎಷ್ಟು ಬಂತ ಹಾಸ್ಪಿಟಲ್ ಖರ್ಚು ಹೌದು ಅಲ್ಲಿ ಕುಮಾರೇಶ್ವರ ಒಳಗೆ 10,000 ಬಂದಿಲ್ಲ ಮೆಡಿಸನ್ ಖರ್ಚು ಅಷ್ಟ ಮತ್ ಬೇಷನ ನಮ್ಮ ತಂಗಿದನ 10,000 ಮ್ಯಾಲೇನ ಹೋಗೈತಿ ಮತ್ 10,000 ರೂಪೀಸ್ ಸಿಸ್ರಿನ್ ಮಾಡಾಕ ತಗೊಂಡಾರ ಅವರು ಮತ್ ಮ್ಯಾಲಿಂದ ಒಂದ್ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗ ಆಕಿ ಅಂಕರ್ ಬಾಳ್ ನಡ್ಯಾಡಿದ್ ಬಿಡಿ 3 ತಿಂಗಳ ಮಟ್ಟ ಆಕಿಗ ಆಪರೇಷನ್ ಮಾಡಿದ್ದ ಆರಾಮ ಆಗ್ಲಿಲ್ಲ 3 ತಿಂಗಳ ಮ್ಯಾಗ ಆರಾಮ ಆತಂತ ಅಂದ್ಲು ಹಂಗತ್ತೆ ಇದು ಮಾಡ್ಯಾರ ನೋಡಿ ಸರಿಯಾಗಿ ಆಪರೇಷನ್ ಮಾಡೇ ಇಲ್ಲ ಅವರಲ್ಲಿ ಯಾಕಾರ ಹೋದ್ವಿ ಇನ್ನೊಮ್ಮೆ ಅಲ್ಲಿ ಎಲ್ಲಿ ಇದಕ್ಕೂ ಹೋಗಬಾರ್ದು ಅನ್ನಿಸ್ತು ಖರೇನ ಅಲ್ಲಿ ಚಲೋ ಅಂದ್ರೆ ನಾರ್ಮಲ್ ಡೆಲಿವರಿ ಆಗುತ್ತಂತ ಅಂದ್ರಲ್ಲ ಅದಕ್ಕೆ ಅಲ್ಲಿ ಹೋದ್ವಿ ಅಲ್ಲಿ ಸಿಸ್ರಿನ್ ಮಾಡಿಸ್ಕೊಂತಾರ ನಮಗೇನು ಗೊತ್ತ ತರ ಅಷ್ಟು ನೀಟ್ ಹೈಜಿನ್ ಇತ್ತು ಹೌದು ಹಾಸ್ಪಿಟಲ್ ಗಣ ದೊಡ್ಡದಿತ್ತು ನೀಟಾಗಿ ಎಲ್ಲ ಇತ್ತವ ಅಲ್ಲೊಂದು ಟೆಂಪಲ್ ಶಿವ ಟೆಂಪಲ್ ನೀನು ನೋಡಿದ್ರೆ ಬಿಟ್ಟು ಬರಲ್ಲ ಚೆನ್ನಾಗಿತ್ತು ಶಿವ ಟೆಂಪಲ್ ಅಲ್ಲಿ ನಾನು ಬ್ಯಾಗ್ನ ಇಟ್ಕೊಂಡಿದ್ದೆ ತಿಂದಿರ್ಲಿಲ್ಲ ಹಂಗ ಇಟ್ಟಿನಿ ಈಗ ಚಾರ್ಜ್ ಇಡಾಕ್ ಹೋದ ನೋಡಿದ್ದೆ ತಿನ್ಬೇಕಿಲ್ಲ ಮತ್ತ ಅಲ್ಲೇ ಬಸ್ನಾಗ ತಗೊಂಡ್ ಏನು ತಿನ್ನಲ್ಲ ಏನು ತಿನ್ನಲಿಲ್ಲ ನೈಟ್ ನಾನು ಜರ್ನಿ ಮಾಡ್ಬೇಕಾದ್ರೆ ಏನು ತಿನ್ನಲ್ಲ ಒಂದು ಜ್ಯೂಸ್ ಕುಡಿದಿರ್ತೀನಿ ಅಷ್ಟೇ ನಾನು ಯಾಕ ಇಲ್ಲ ಒಂಥರ ಡಿಸ್ಕಂಫರ್ಟ್ ಅಂತ ಅದ್ರ ನಾಷ್ಟದಾಗರ ಕೊಡಬೇಕಿಲ್ಲ ನೆನಪಾಗಿಲ್ಲ ನನಗೆ ತಿನ್ನಕ್ಕೆ ಅದ್ರಾಗೆ ಅದ್ರ ಟೇಸ್ಟ್ ಅನ್ಸಲ್ಲ ಹೌದು ಬಿಡು ನಿಮ್ಗೆ ಅವಲಕ್ಕಿ ಉಪ್ಪಿಟ್ಟಿನಾಗ ಚಲೋ ರೈಸು
ಪಲಾವು ಚಿತ್ರಾನ್ನ ಎಲ್ಲ ಚಲೋ ಅನ್ಸುತ್ತಾ.